ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಾ ತಾಲೂಕು ನೀಲಗೋಲು ಗ್ರಾಮದಿಂದ ಮಂಜುನಾಥ್ ಹಿರಿಮನಿ ಮಾತನಾಡಿ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈಗ 56,432 ಹುದ್ದೆಗಳನ್ನು ಬಂದ್ ಮಾಡಬೇಕು. ಮಾದಿಗ ಸಮುದಾಯ 35 ವರ್ಷಗಳಿಂದ, ಅಂದರೆ ನಾವು ಹುಟ್ಟುವುದಕ್ಕಿಂತ ಮುಂಚೆಯಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ನೀವು ಅಹಿಂದ ವರ್ಗದ ನಾಯಕ ಎಂದು ಕುರ್ಚಿಗೆ ಆಸೆಗೋಸ್ಕರ ಅಹಿಂದ ನಾಯಕರಾಗಿದ್ದೀರಿ, ಬಿಟ್ರೆ ಸಮುದಾಯಕ್ಕೆ ಏನೂ ಕೊಟ್ಟಿಲ್ಲ ಎಂದು ಆರೋಪಿಸಿದರು ಮಂಜುನಾಥ್ ಹಿರಿಮನಿ. ಇದೇ ಸಂದರ್ಭದಲ್ಲಿ ಅಫಜಲ್ಪುರ ತಾಲೂಕು ಮಾಶಾಳ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮಾತನಾಡಿ, ಈ ಸುಪ್ರೀಂ ಕೋರ್ಟ್ ಆದೇಶದ ಮುಂದೆ, ಸಂವಿಧಾನದ ಮುಂದೆ ಯಾವ ಮಿನಿಸ್ಟರು ದೊಡ್ಡವರಲ್ಲ, ಯಾರು ಹೈಕಮಾಂಡ್ಗಿಂತ ದೊಡ್ಡವರಲ್ಲ ಎಂದು ಹೇಳಿದರು. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಏನು ಈಗ 52,000 ಉದ್ಯೋಗಗಳನ್ನು ಭರ್ತಿ ಮಾಡ್ತು ಅಂತಂದೇಳಿ ನೋಟಿಫಿಕೇಶನ್ ಹೊರಡಿಸಿದಿರಿ, ಅದನ್ನು ತಕ್ಷಣವಾಗಿ ಬಂದ್ ಮಾಡ್ಬೇಕು ನೀವು. ಯಾಕೆಂದರೆ ಮಾದಿಗರ ಹೋರಾಟ 35 ವರ್ಷಗಳಿಂದ, ಅಂದರೆ ನಾವು ಹುಟ್ಟೋಕ್ಕೂ ಮುಂಚೆಯಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ನೀವು ಅಹಿಂದ ವರ್ಗದ ನಾಯಕರು, ಹಿಂದುಳಿದ ನಾಯಕರು ಅಂತ ನಿಮಗೆ ಕುರ್ಚಿ ಆಸೆಗೋಸ್ಕರ ನೀವು ಅಹಿಂದ ವರ್ಗದ ನಾಯಕರಾಗಿದ್ದೀರಿ. ಪಾಟೋಳಿಂದ ಅಫಜಲ್ಪುರ ತಾಲೂಕು ಮಾಶಾಳ ಗ್ರಾಮದ ಉಪಾಧ್ಯಕ್ಷ ನಾನು. ಗ್ರಾಮ ಪಂಚಾಯತಿದು ಈಗ ನಿಜವಾಗಿದೆ. ಒಳ ಮೀಸಲಾತಿ ಇದು 35 ವರ್ಷಗಳಿಂದ ಹೋರಾಟ ಮಾಡ್ತಿರೋದು. ಇಡೀ ಕರ್ನಾಟಕ ರಾಜ್ಯದ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು JDS ರಾಜ್ಯದ ರಾಜಕೀಯ ವ್ಯಕ್ತಿಗಳೆಲ್ಲರೂ ಗೊತ್ತು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮುಂದೆ, ಸಂವಿಧಾನ ಮುಂದೆ ಯಾರು ದೊಡ್ಡವರಲ್ಲ. ಇಲ್ಲಿ ಯಾವ ಮಿನಿಸ್ಟ್ರು, ಯಾವ ಹೈಕಮಾಂಡ್ನು ದೊಡ್ಡವನಲ್ಲ. ಸಂವಿಧಾನದ ಅಡಿಯಲ್ಲಿ